ಮುಂದಿನ ವರ್ಷ ಅಂದರೆ 2025ಕ್ಕೆ ಸಂಪುಟ ಪುನರಚನೆ ಆಗುತ್ತೆ ಅನ್ನೋದು ಚರ್ಚೆ ಕೂಡ ಶುರುವಾಗುತ್ತೆ. ಆಗಲೇಬೇಕು ಅಂತೇಳಿ ನರೇಂದ್ರ ಸ್ವಾಮಿ ಅಂತ ಆಗ್ತಾ ಮಾಡಿದ್ದಾರೆ. ಅಲ್ಲ, ಐ ರೆಸ್ಪೆಕ್ಟ್ ಹಿಮ್. ನರೇಂದ್ರ ಸ್ವಾಮಿ ಅವರು ಹೇಳಿರೋದು ತಪ್ಪಿಲ್ಲ. ಐ ರೆಸ್ಪೆಕ್ಟ್ ಹಿಮ್. ಅವರೊಬ್ಬರದೆಲ್ಲ ಭಾಳ ಜನರದ್ದು ಕೂಗಿದೆ. ಸೊ ಕ್ಯಾಬಿನೆಟ್ ರೀಶಫಲ್ ಮಾಡ್ತಕ್ಕಂಥದ್ದು ಮತ್ತು ಅದೇ ಹೈಕಮಾಂಡು ಮುಖ್ಯಮಂತ್ರಿಗಳೇ ಮಾಡ್ತಾರೆ. ಸೊ ವಿ ವೆಲ್ಕಮ್ ದಟ್ ವಾಟ್ ಎವರ್ ಐಡಿಯಾ ಇಸ್ ಗಾಟ್. IT ಉದ್ಯೋಗಗಳಿಗೆ 4 ಗಂಟೆ ಕೆಲಸ ವಿಚಾರ ಇಲ್ಲ, ಅದು ಪಬ್ಲಿಕ್ ಸೆಕ್ಟರ್ ಕಳಿಸಿದ್ದೀವಿ ಇನ್ನು. ಸೊ ಸ್ಟಿಲ್ ನಾವು ಪಾಸಿಟಿವ್ ಇಲ್ಲ. ಕರೆಸ್ತೀವಿ, ತಿರ್ಗಿ ಎಲ್ಲರನ್ನ ಕರೆಸ್ತೀವಿ. ಯಾಕಂದರೆ ಭಾಳಷ್ಟು ಅಪರೇಷನ್ಸ್ ನೆಗೆಟಿವ್ ಕೂಡ ಇತ್ತು ಆ ಸಂದರ್ಭದಲ್ಲಿ. ಸೊ ಕರೆಸಿ ಇನ್ನೊಂದ್ಸಲ ತಿರ್ಗಾ ಮಾತಾಡಿ ದೆನ್ ವಿಲ್ ಟೇಕ್ ಅ ಫೈನಲ್ ಕಾಲ್. ಸರ್, ಅದು ಕನ್ನಡಿಗರಿಗೆ ಮೀಸಲಾತಿ ಅದನ್ನು ಎರಡು ಇಲ್ಲ, ಈ ಸದ್ಯಕ್ಕಿಲ್ಲ. ಬಟ್ ಅದನ್ನು ಇಂಟರ್ ಡಿಪಾರ್ಟ್ಮೆಂಟ್ ಒಂದ್ಸಲಿ ಪರ್ಸ್ಯೂ ಮಾಡಿಬಿಟ್ಟು ನಿಮ್ಮ ಹತ್ರನೂ ಕೂತ್ಕೊಂಡು, ಬಿಕಾಸ್ ವಿ ವಾಂಟ್ ಟು ಪ್ರಿಪೇರ್ ದಿಸ್ ಟೈಮ್. ಐ ಥಿಂಕ್ ನಂದು ಎಲ್ಲೋ ಒಂದು ಜಾಗದಲ್ಲಿ ನಂದು ವೈಯಕ್ತಿಕವಾಗಿ ಐ ಥಿಂಕ್ ವಿ ಶುಡ್ ಹ್ಯಾವ್ ಪ್ರಿಪೇರ್ಡ್ ಅನ್ಸುತ್ತೆ. ಸೊ ನಿಮ್ಮ ಮುಖಾಂತರ ಕುಂದಿರಿಸಿ ಪ್ರಿಪೇರ್ ಮಾಡಿ ನನ್ನ ವಿಲ್ ಅಗೇನ್ ವಿಲ್ ಗೆಟ್ ದ ಬಿಲ್. ಒತ್ತಡಕ್ಕೆ ಮಣಿಯೋದಂಕದ್ದಲ್ಲ, ಹೌ ಇಟ್ ಇಸ್ ಮಿಸ್ಅಂಡರ್ಸ್ಟುಡ್ ಅಂತ. ಏನಾಯಿತು, ದ ಸಾರಿ ಟು ಸೇ ದಿಸ್ ನ್ಯಾಷನಲ್ ಮೀಡಿಯಾ ದ ವೇ ಅವತ್ತು ಮಾತಾಡಿರೋದಲ್ಲ ನೋಡ್ಬಿಟ್ರೆ ಏನೋ ಬೆಂಗಳೂರು ಮುಚ್ಚೆ ಹೋಗ್ಬಿಡ್ತೇನೋ ಅನ್ನಂಗೆ ಮಾತಾಡ್ಬಿಟ್ರು. ಸೊ ಕೆಲವು ಸಂದರ್ಭದಲ್ಲಿ ಏನೋ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಏನೋ ವಿ ನೀಡ್ ಟು ಜಸ್ಟ್ ಲಿಟಲ್ ಮೋರ್ ಪ್ರಿಪೇರ್ ಆಗಿ ಅವ್ರನ್ನ ಕೂಡ ಕಾನ್ಫಿಡೆನ್ಸ್ ತೊಗೊಂಡು ಮಾಡ್ತಕ್ಕಂಥದ್ದು ಒಳ್ಳೇದಂತ ನನ್ನ ಅಭಿಪ್ರಾಯ. ಬಟ್ ವಿ ವಿಲ್ ಡೆಫಿನೆಟ್ಲಿ ಅವ್ರನ್ನ ಕನ್ಸಿಡರ್ ಮಾಡಿ ರೀಇಂಟ್ರೊಡ್ಯೂಸ್ ಮಾಡಿ ಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರುಗಳಿಗೆ ಅದನ್ನು ಹೇಳ್ಬಿಟ್ಟು ರೀಇಂಟ್ರೊಡ್ಯೂಸ್ ಮಾಡ್ತೀವಿ. ರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನೇ ಇರಬಹುದು ಸರ್, ಆದರೆ ಅದು ಕನ್ನಡಿಗರಿಗೆ ಬೆನಿಫಿಟ್ ಆಗಿರ್ತಕ್ಕಂಥದ್ದು, ಅದಕ್ಕೆ ಆದ್ಯತೆ ಕೊಡಬೇಕಾದ್ರೆ ಸರ್. ಅಲ್ಲ, ಈಗೆಲ್ಲ ಉದ್ಯಮೆದಾರರು ಈ ಕರ್ನಾಟಕಕ್ಕೆ ಬಂದಾಗ ಏನು ಬರೀತಾರೆ, ಅವರೇ ಫಸ್ಟ್ ಹೇಳೋದು ನಾವು ಕನ್ನಡದವ್ರಿಗೆ ಉದ್ಯಮ ಕೊಡ್ತೀವಿ. ಈ ಲೋಕಲ್ ಅವರೇ ಬರೀತಾನೆ. ಈಗ ಯಾರು ಟ್ವೀಟ್ ಮಾಡ್ತಾರಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಟ್ವೀಟ್ ಮಾಡ್ತಾರೆ, ವಿತ್ ಡ್ಯೂ ರೆಸ್ಪೆಕ್ಟ್ ಎವ್ರಿಬಡಿ, ಐ ಆಮ್ ನಾಟ್ ಟ್ರೈಂಗ್ ಟು ಟಾರ್ಗೆಟ್. ನಾವೇನು ಕೇಳ್ತಿರೋದು, ನೀವು ಯಾರು, ನಾನು ಬಿಹಾರಿಗೆ ಹೋಗ್ತೀನಿ, ಬಿಹಾರಿಗೆ ಹೋದ್ರೆ ನಾನು ಉದ್ಯಮದ ಮಾಡಿ MOU ಏನು ಸೈನ್ ಮಾಡ್ತೀನಿ, ನಾನು ಇಷ್ಟು ಬಂಡವಾಳ ಹಾಕ್ತೀನಿ ಲೋಕಲ್ನವರಿಗೆ. ಮತ್ತು ಅವ್ರು ಬರೆಯಲ್ಲ, ಲೋಕಲ್ ಅಂತ ಪದ ಯಾಕೆ ಬರೀತಾರೆ ಅವಾಗ? ಅವ್ರು MOU ಸೈನ್ ಮಾಡೋಕ್ಕಲ್ಲಿ ಏನು ಬರೀತಾರಲ್ಲ ಅದು, ಮತ್ತು ಏನಂತ ಬರೀತಾರೆ? ನೀವು ನಮಗೆ ಇಲ್ಲಿದ್ದು ನೀರು ಕೊಡ್ರಿ, ಇಲ್ಲಿದ್ದೆ ಭೂಮಿ ಕೊಡ್ರಿ, ಇಲ್ಲಿದ್ದೆ ಎಲೆಕ್ಟ್ರಿಸಿಟಿ ಕೊಡ್ರಿ, ನಿಮ್ಮ ಯೂತ್ಸಿಗೆ ನಾವು ಕೆಲಸ ಕೊಡ್ತೀವಿ ಅಂತ ಹೇಳಿದವ್ರು ಯಾರು? ಬಂಡವಾಳ ಶಾಹಿದವ್ರು. ಇದನ್ನೇ ತಾನು ಹೇಳೋದು. ನಾವು ಅದನ್ನೇ ಹೇಳಿರೋದಪ್ಪ, ನೀವು ಬರ್ದಿದ್ದನ್ನ ನಮಗೆ ಕೊಡ್ರಿ ಅಂತ ಹೇಳಿರ್ತಕ್ಕಂಥದ್ದು. ಅದನ್ನ ರಾಂಗ್ ಆಗಿ ಕೆಲವು ಜಾಗದಲ್ಲಿ ಇಂಪ್ರೆಸ್ ಆಗಿದೆ. ದಟ್ಸ್ ಓಕೆ, ವಿ ರೆಸ್ಪೆಕ್ಟ್. ಅದನ್ನು ಓವರ್ಲುಕ್ ಮಾಡೋಣ. ಸಿ, ಡೆಮಾಕ್ರಸಿನಲ್ಲಿ ಯಾರದೇ ಅಭಿಪ್ರಾಯನ ನಾವು ಒಪ್ಕೊಳ್ಳೋದು ಫಸ್ಟ್ ಕಲಿಬೇಕು. ವಿ ಶುಡ್ ಹ್ಯಾವ್ ಅ ಕನ್ಸೆಂಟ್. ಡಿಸಗ್ರಿಮೆಂಟ್ ಇದ್ದು ಕೂಡ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಒಪ್ಕೋಬೇಕು. ಬಟ್ ಅದನ್ನು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬೈಯೋದು, ಕಾಟಾಚಾರಕ್ಕೆ ವಿರುದ್ಧ ಮಾಡ್ತಕ್ಕಂಥವ್ರಿಗೆ ಅರ್ಥ ಇಲ್ಲ. ಸೊ ಲಾಸ್ಟ್ ಕ್ವಾರ್ಟರ್ದೇನು ಲೋಕಲ್ಗೆ ಬೆನಿಫಿಟ್ ಸಿಗಬೇಕು ತಾನೆ. ಸೊ ನಾವು ಕೇಳಿರ್ತಕ್ಕಂಥ ಲೋಕಲ್ಗೆ ಪ್ರಿಫರೆನ್ಸ್ ಕೊಡ್ರಿ ಅಂತ ಹೇಳ್ತಕ್ಕಂಥ ಗೊತ್ತಿದೆ. ಅದಕ್ಕೆ ಅಲ್ಲ, ಅದಕ್ಕೆ ನಾವು ABC ಕ್ಯಾಟಗರಿಯಲ್ಲಿ ಕೂಡ ಅದನ್ನೇ ಹೇಳಿದ್ವಿ. A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿಯಲ್ಲಿ ನೀವು ಯು ಪ್ರೂವ್ ಮಿ ದಟ್ ಬ್ಯಾಂಗ್ಳೂರ್ ಆರ್ ಕರ್ನಾಟಕ ಡಸ್ ನಾಟ್ ಹ್ಯಾವ್ ಟ್ಯಾಲೆಂಟ್. ಆನ್ ವಾಟ್ ಬೇಸಿಸ್ ಯು ಆರ್ ಟೆಲಿಂಗ್ ದರ್ ಇಸ್ ನೋ ಟ್ಯಾಲೆಂಟ್ ಅವೈಲಬಲ್? ದೆನ್ ಇಫ್ ದರ್ ಇಸ್ ನೋ ಟ್ಯಾಲೆಂಟ್ ಅವೈಲಬಲ್, ವೈ ಡಿಡ್ ಯು ಕಮ್ ಟು ಕರ್ನಾಟಕ? ನಾನು ಪ್ರಶ್ನೆ ಮಾಡ್ಬೋದು, ಅದಕ್ಕೆ ನಾನು ಜಾಸ್ತಿ ಮಾತನಾಡೋಕೆ ಹೋಗೋದಿಲ್ಲ. ವೆನ್ ವಿ ಆರ್ ಇನ್ ಗೌರ್ಮೆಂಟ್, ಎಲ್ಲರ ಅಭಿಪ್ರಾಯ ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಬಟ್ ವಿ ವಿಲ್ ಸ್ಲೋಲಿ ಡೂ ಇಟ್. ಅದೇನು ಅಬ್ರಪ್ಟ್ ಆಗಿ ಅದು ಬಂದ ತಕ್ಷಣ ಅವ್ರ ರಿಯಾಕ್ಷನ್ನ ನಾನು ಗೌರವಿಸ್ತೀನಿ, ಇಲ್ಲ ಅಂತಲ್ಲ. ಬಟ್ ವಿಲ್ ಡೆಫಿನೆಟ್ಲಿ ಟೇಕ್ ಎವ್ರಿಬಡಿ ಇನ್ ಟು ಕಾನ್ಫಿಡೆನ್ಸ್ ಆ್ಯಂಡ್ ಸಿ ಟು ದಟ್ ದಿಸ್ ಬಿಲ್ ವಿಲ್ ಡೆಫಿನೆಟ್ಲಿ ಅಗೇನ್ ವಿಲ್ ಬಿ ರೀಇಂಟ್ರೊಡ್ಯೂಸ್ಡ್ ಇನ್ ಫ್ಯೂಚರ್ ಡೇಸ್. ಅಲ್ಲ ಸರ್, ಖಾತೆ ನಿಮ್ಮ ಕೈಯಲ್ಲಿ ಇರುವಾಗಲೇ ಆಗುತ್ತಾ ಅಂತ ಸರ್? ಇದು ಇಚ್ಛಾಶಕ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಇಲ್ಲ, ಖಾತೆ ನನ್ನ ಕೈಲಿ ಇರುತ್ತೆ ಅಂತ ನನಗೆ ನಂಬಿಕೆ ಇದೆ. ಅದ್ರ ಇಂಟ್ರೊಡ್ಯೂಸು ನನ್ನ ಟೈಮ್ನಲ್ಲಿ ಆಗುತ್ತೆ ಅಂತ ಕೂಡ ನನಗೆ ವಿಶ್ವಾಸ ಇದೆ. ಬೇರೆಯವ್ರು ತಪ್ಪಿಸ್ಬಿಟ್ಟು ಆದ್ರೂ ಕೂಡ ನಾವೆಲ್ಲ ಸೇರಿ ಯಾವ ಖಾತೆ ಯಾರ ಹತ್ರ ಇರ್ತದೆ ನಾವಿಬ್ಬರಲ್ಲಿ ಹೋಗಲ್ಲ ಫೈಟ್ ಮಾಡೋಣ. ಆಗ್ಬೋದು, ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಅದೇ ಹೇಳಿದ್ರು, ಅವ್ರದ್ದೇ ಸಚಿವರು, ಆಮೇಲೆ ಸರಿ ನಮ್ಮ KPC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ದೇ ವಿಲ್ ಟೇಕ್ ಅ ಫೈನಲ್ ಕಾಲ್. ಆಬ್ವಿಯಸ್ಲಿ ಮನವಿ ಮಾಡ್ತೀವಿ, ಬರಲಿ. ಯಾಕಂದರೆ ಐ ಥಿಂಕ್ ನಾನು ಅವತ್ತು ಮನೆ ಹೇಳಿದ್ದೀನಿ. ಸಿ, ನಾನು ಆಲ್ವೇಸ್ ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಈಸ್ ಮೈ ಫ್ರೆಂಡ್. ಐ ಡೋಂಟ್ ಥಿಂಕ್ ಸೊ ಅಂಥ ಸ್ಟುಪಿಡ್ ಐಡಿಯಾ ಮಾಡಲಿಕ್ಕಿಲ್ಲ ಅಂತ. ಇಫ್ ಐ ಆಮ್ ಜಸ್ಟ್ ಹ್ಯಾವಿಂಗ್ ಅ ಕಾಮನ್ ಔಟ್ಲುಕ್ ಅಂತ ನಾಗೇಂದ್ರ ಅಂತ ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ.